ಹಾಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಒಂದು ಮಹಿಮೆ ಪಡಿಸಿ ಆ ಒಂದು ವಾಕ್ಯ ಸಂದೇಶವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನವಾಗಿದೆ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹಾಲೆಲೂಯಾ. ಯೇಸು ಸ್ವಾಮಿ ನಮಗೆ ತೋರಿಸಿಕೊಟ್ಟಂತ ಮಾದರಿಯಾಗಿದೆ. ಹಾಲೆಲೂಯಾ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ಮನುಷ್ಯನ ಕಿವಿಗೊಟ್ಟು ಕೇಳಿರಿ, ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅದನ್ನ ನೀವು ತಿಳ್ಕೊಳ್ರಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಹಾಲೆಲೂಯಾ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹಾಲೆಲೂಯಾ. ಯಾರ್ಯಾರು ನಮಗೆ ಹಾಗೆ ಮಾಡುತ್ತಾರೋ ಅವ್ರ ಹೆಸರು ಎತ್ತಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ. ನಾವು ಹೋಗಿ ಅವ್ರ ಹತ್ರ ಹೋಗಿ ವಾದ ವಿವಾದ ಮಾಡುವುದಲ್ಲ. ಸೇವೆ ಮಾಡುವಂತವರಿಗೆ ಬೇರೆನೆ ದೇವರು ಕೊಟ್ಟಿದ್ದಾರೆ ಒಂದು ಜ್ಞಾನ. ಹಾಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿಗೆ ಮಳೆ ಹೊಡಿಬೇಕಾದ್ರೆ ದೇವರೇ ಅವ್ರು ಏನು ಮಾಡ್ತಾ ಇದ್ದಾರೋ ಅವ್ರು ಅರಿಯರು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ತಿಳುವಳಿಕೆ ಇಲ್ಲ, ಅವ್ರನ್ನ ಕ್ಷಮಿಸಿಬಿಡು. ಹಾಲೆಲೂಯಾ. ಈ ರೀತಿಯಾಗಿ ದೇವರು ಮಾದರಿಯನ್ನ ತೋರಿಸೋಗಿದ್ದಾರೆ. ನಮಗೆ ಯಾರಾದ್ರೂ ಒಂದು ಕೆಟ್ಟ ಮಾತಾಡಿದ್ರೆ, ಒಂದು ಬೈದ್ರೆ, ಒಂದು ಏನಾದ್ರು ಬೇರೆ ರೀತಿ ಮಾತನಾಡಿದ್ರೆ ಅವ್ರಿಗೆ ಹಿಂದಿರುಗಿ ನಾವು ಏನು ಹೇಳ್ಬಾರ್ದು, ದೇವ್ರು ನಿಮ್ಮನ್ನ ಕ್ಷಮಿಸಿ. ಹಾಲೆಲೂಯಾ. ಯಾಕಂದ್ರೆ ಅವ್ರ ಆತ್ಮಿಕ ಕಣ್ಣನ್ನು ದೇವರು ತೆರೀತಾರ ಒಂದು ದಿವಸ. ಇದು ದೇವರಲ್ಲಿ ಹೇಳಿಕೊಡ್ತಾ ಇರೋದು. ಪ್ರತಿ ಒಂದು ವಾಕ್ಯದಲ್ಲೂ ತನ್ನ ಮಕ್ಕಳಿಗೆ, ಈ ಲೋಕದ ಜನರಿಗೆ ದೇವರು ತೋರಿಸಿಕೊಡ್ತಾ ಇದ್ದಾರೆ. ಹೀಗೇ ಬದುಕಬೇಕು, ಹೀಗೆ ನಾನು ಒಂದು ಕಟ್ಟಳೆಯನ್ನು ನಿಮ್ಗೆ ಇಟ್ಟಿದ್ದೇನೆ, ಅದ್ರ ಪ್ರಕಾರನೇ ನೀವು ನಡಿಬೇಕಾಗಿದೆ ಭೂಮಿ ಮೇಲೆ. ಹಾಲೆಲೂಯಾ. ಲೋಕದಲ್ಲಿರುವವರಿಗೂ ದೇವರ ಮಕ್ಕಳಿಗೂ ಬಹಳ ವ್ಯತ್ಯಾಸಗಳನ್ನು ದೇವರು ತೋರಿಸಿದ್ದಾರೆ. ನಾವು ಯಾರ ಹತ್ರನೂ ವೈಮನಸ್ಸು ಮಾಡ್ಕೊಳಂಗಿಲ್ಲ, ಎಲ್ಲರ ಹತ್ರ ಪ್ರೀತಿಯಿಂದ ಇರಬೇಕು. ಹಾಲೆಲೂಯಾ. ಯಾಕಂದ್ರೆ ಗಲಿಬಿಲಿಗೆ ಕಾರಣ ದೇವರಲ್ಲ, ನಾನು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಅಲ್ಲ ಅಂತ ಯೇಸು ಹೇಳ್ತಾರೆ. ಹಾಲೆಲೂಯಾ. ನನ್ನ ಸಮಾಧಾನವನ್ನ ಈ ಭೂಮಿ ಮೇಲೆ ಬಿಟ್ಟು ಹೋಗಿದ್ದೇನೆ, ಇದನ್ನ ನೀವು ಅಳವಡಿಕೆ ಮಾಡಿಕೊಳ್ಳಿರಿ. ಹಾಲೆಲೂಯಾ. ನಿಮಗೆ ಕೆಟ್ಟಾಗಿ ಯಾರು ಮಾತಾಡಿದ್ರೆ, ತಪ್ಪುಗಳನ್ನ ಓರಿಸಿದ್ರೆ ಪರಲೋಕ ರಾಜ್ಯದಲ್ಲಿ ನಿಮಗೆ ಬಹಳ ಫಲ ಇದೆ ಅಂತ ಹೇಳ್ತಾರೆ. ಹಾಲೆಲೂಯಾ. ಅವರಿಗೆ ತೀರ್ಮಾನ ನಾನು ಮಾಡ್ತೇನೆ ಅಂತ ದೇವರು. ಈ ಲೋಕದಲ್ಲಿ ದೇವ್ರು ಹೇಳ್ತಾರೆ, ನನ್ನ ಅಭಿಷಕ್ತನ ಮೇಲೆ ಕೈ ಹಾಕಬೇಡ ನೀನು. ಹಾಲೆಲೂಯಾ. ನನ್ನ ಅಭಿಷಕ್ತನ ಮೇಲೆ ಕೈ ಹಾಕಬೇಡ. ಯಾವತ್ತು ಸೇವೆಗೆ ವಿರೋಧವಾಗಿ ಯಾರು ಮಾತನಾಡಬಾರದು ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯಾ. ನಿಮಗೆ ಇಷ್ಟ ಇದ್ರೆ ಕೇಳ್ಬೋದು, ನಂಬೋದು. ಇದು ಯಾಕಂದ್ರೆ ನಮ್ಮ ಸ್ವಂತ ಮಾತುಗಳಿಲ್ಲ, ದೇವರು ತಾನೇ ನಮ್ಗೆ ಕೊಟ್ಟಿರುವಂತ ಈ ಗ್ರಂಥದಲ್ಲಿರುವಂತ ಮಾತಾಗಿದೆ. ಹಾಗಾಗಿ ನೋಡಿ, ಧರ್ಮೋಪದೇಶ ಕಾಂಡದಲ್ಲಿ ಆದಿಕಾಂಡದಲ್ಲಿ ಹೇಳ್ತದೆ, ನಿಮ್ಮನ್ನು ಹರಸುವವರನ್ನು ನಾನು ಹರಸ್ತೇನೆ, ನಿಮ್ಮನ್ನು ಶಪಿಸುವವರನ್ನು ನಾನು ಶಪಿಸ್ತೇನೆ. ಹಾಲೆಲೂಯಾ. ನೋಡ್ರಿ, ಯಾರಾದ್ರೆ ಏನಾರು ಮಾತನಾಡಿದ್ರೆ ವಿರೋಧವಾಗಿ, ನಾನು ಅವ್ರನ್ನ ಶಪಿಸ್ತೇನೆ, ನಾನು ಕ್ಷಮಿಸ್ತೇನೆ ಅಂತ ಹೇಳ್ತಾರೆ, ಹರಸ್ತೇನೆ. ಅಲ್ಲಿ ಏನರ್ಥ? ವಾಕ್ಯಕ್ಕೆ ವಿರೋಧವಾದ ಮಾತುಗಳು ಯಾರು ಹೇಳ್ತಾರೆ. ಅದಕ್ಕೆ ಪೇತ್ರನಿಗೆ ದೇವ್ರು ಹೇಳ್ತಾರೆ, ನಿನ್ನ ಮಾತು ಹೌದು ಎಂದರೆ ಹೌದು, ಇಲ್ಲವಾದರೆ ಇಲ್ಲ. ಬಾಕಿ ಮಾತು ನನ್ನದಲ್ಲ, ಇದು ಸೈತಾನದಿಂದ ಬಂದದ್ದು ಅಂತ ಹೇಳ್ತಾರೆ. ಹಾಗಾಗಿ ನಾವೆಲ್ಲ ದೇವರ ಮಕ್ಕಳಲ್ವಾ?
ದೇವರ ಮಕ್ಕಳಾಗಿ ಈ ಭೂಮಿ ಮೇಲೆ ಅಲ್ಪ ಕಾಲ ಮಾತ್ರ ಇರೋದು ಪ್ರಿಯ ಸಹೋದರ ಸಹೋದರಿಯರೇ. ದೇವರು ಅದನ್ನು ಹೇಳಿದ್ದಾರೆ, ಬಲ ಹೆಚ್ಚಿದ್ರೆ 70-80 ವರ್ಷಗಳ ಕಾಲ. ಹಾಲೆಲೂಯ. ಅದರ ನಂತರ ಆಯುಷ್ಕಾಲವನ್ನು ಗತಿಸಿ ಹೋಗ್ತದೆ. ಅಷ್ಟರ ಒಳಗಾಗಿ ನಿನ್ನ ಸೃಷ್ಟಿಕರ್ತನನ್ನ ನೀನು ಕಂಡುಕೋ. ಹಾಲೆಲೂಯ. 1,00,000 ಕೋಟಿ ವರ್ಷಗಳಾದ್ರೂ ಪರಲೋಕಕ್ಕೆ ಅಂತ್ಯವೇ ಇಲ್ಲ. ಅಗ್ನಿಗಂಧಕ ಕೆರೆಗೂ ಅಂತ್ಯವೇ ಇಲ್ಲ. ಹಾಲೆಲೂಯ. ಈ ಭೂಮಿ ಮೇಲೆ ಎರಡನ್ನು ನಿಮ್ಮ ಕಡೆಗೆ ಇಟ್ಟಿದ್ದೀನಿ. ಆಶೀರ್ವಾದವನ್ನು ಇಟ್ಟಿದ್ದೇನೆ, ಶಾಪವನ್ನು ಇಟ್ಟಿದ್ದೇನೆ. ನಿಮಗೆ ಏನು ಬೇಕು ಅದನ್ನ ನೀವು ಆಯ್ಕೆ ಮಾಡಿಕೊಳ್ಳಿರಿ. ಹಾಲೆಲೂಯ. ದೇವರು ಭಾರಿ ಚೆನ್ನಾಗಿ ವಾಕ್ಯದ ಮುಖಾಂತರ ಮಾತನಾಡ್ತಾರೆ. ಹಾಲೆಲೂಯ. ಹಾಗಾಗಿ ಈ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಇನ್ನು ಕೆಳಗಡೆ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿ ಇರುವ ನಿಮ್ಮ ತಂದೆಗೆ ಮಕ್ಕಳಾಗಿರುವಿರಿ. ಏನಂತ ಹೇಳಿ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡುವುದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ಹೀಗೆ ನೀವು ಮಾಡಿದರೆ, ಹಲ್ಲೆಲೂಯಾ, ಯಾರು ಸಹಿಸಿಕೊಂಡು ಕ್ಷಮ ಮಾಡ್ತಾರೋ ಅವ್ರಿಗೆ ದೇವ್ರು ಹೇಳ್ತಾರೆ, ಹೀಗೆ ನಿಮಗೆ ನಿಮಗೆ ಪ್ರೀತಿಸಿ ನಿಮ್ಮನ್ನು ಹಿಂಸೆ ಪಡಿಸೋಗೋಸ್ಕರ ದೇವರಲ್ಲಿ ಹೀಗೆ ಪ್ರಾರ್ಥನೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯಿಗೆ ಮಕ್ಕಳಾಗಿರಿ. ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ತನ್ನ ಸೂರ್ಯನು ಮೂಡುವಂತೆ ಮಾಡ್ತಾನೆ. ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ಸೂರ್ಯನು ಮೂಡುವಂತೆ ಮಾಡ್ತಾನೆ. ದೇವರಲ್ಲಿ ತಾರತಮ್ಯ ಮಾಡಲಿಲ್ಲ. ನಾಳೆ ಬೆಳಗ್ಗೆ ಬೆಳಗಾಗಿದ್ರೆ ಜಗತ್ತಿಗೆ ಸೂರ್ಯನ ಬೆಳಕು ಬರ್ತದೆ. ಹಾಲೆಲೂಯಾ. ಇದರೊಳಗೆ ನೋಡಿ ದೇವರು ಹೇಳ್ತಾರೆ, ಕೆಟ್ಟವರು ಒಳ್ಳೆಯವರು ಎಲ್ಲರೂ ಇದ್ದಾರೆ ಇಲ್ಲಿ. ಇವ್ರು ಎಲ್ಲರ ಮೇಲೆ ಸೂರ್ಯನು ಮೂಡುವಂತೆ ನಾನು ಮಾಡ್ತೇನೆ. ಅಂದ್ರೆ ದೇವರು ಎಷ್ಟು ಒಳ್ಳೆಯವರು ಅಂತ ನಾವು ಇಲ್ಲೇ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ದೇವರು ಒಳ್ಳೆಯವರಿಗೂ ಒಳ್ಳೆಯವರು, ಕೆಟ್ಟವರಿಗೂ ಆತನು ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯ. ಯಾಕಂದ್ರೆ ಒಂದು ದಿವಸ ದೇವರೇ ಇಲ್ಲ ಅಂತ ನಾವು ದೇವರು ಇಲ್ಲ ಅಂತ ಅನ್ಕೊಂಡಿದ್ದವರು ಸಹ ಇವತ್ತು ಯೇಸುಸ್ವಾಮಿ ಅಂತ ಹೇಳಿ ಓಡಿ ಬರ್ತಾ ಇದ್ದೇವೆ. ಹಾಗೇನೆ ದೇವರು ಎಲ್ಲರಿಗೂ ಕ್ಷಮಿಸಿ ತನ್ನ ಮಕ್ಕಳಾಗಿ ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅಲ್ವಾ ನಿಮ್ಮನ್ನ ನಾನು ಕ್ರಯಕ್ಕೆ ತೆಗೆದುಕೊಂಡಿದ್ದೀನಿ, ನನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನ ಕಾಪಾಡಿದ್ದೀನಲ್ವಾ. ನೀವು ನನಗೋಸ್ಕರ ಅಂದ್ರೆ ನೀವು ನನಗೋಸ್ಕರ ಇದ್ದೀರಿ ಅಂತ ಹೇಳ್ತಾರೆ ದೇವರು. ಹಾಗಾಗಿ ದೇವರ ಮಕ್ಕಳಾಗ ಅಧಿಕಾರ ನಮಗೆ ಕೊಟ್ಟಿರೋದು ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಬಿಟ್ಟೆ. ಕಣ್ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರು ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಕರ್ತನೆ, ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವರೇ ಕರ್ತನೆ, ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಿಸಿಕೊಳ್ತೀನಿ ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುನಾಮದಲ್ಲಿ ಬೇಡಿ. ಆಮೆನ್. ಪ್ರೈಸ್ ಲಾರ್ಡ್. ದೇವರೆಲ್ಲರನ್ನು ಆಶೀರ್ವದಿಸಿ. ಆಮೆನ್.